ಆವಾಗ ನೀವು 10 ಹಸುಗಳ ನೀವು ಕಾನ್ಸೆಪ್ಟ್ ಇಟ್ಕೊಂಡ್ರೆ 2ರಿಂದ ಆರಂಭ ಮಾಡ್ಬೇಕು ಸ್ನೇಹಿತರೆ. ನೀವು ಹಸುಗಳನ್ನ ತಂದಾಯ್ತು, 10 ಹಸುಗಳು, ಅವಕ್ಕೆ ಬೇಕಾದಷ್ಟು ಹೊಟ್ಟೆಗೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಅವು ಹಾಲೆಲ್ಲಿಂದ ಕೊಡ್ತವೆ? ನಿರೀಕ್ಷೆ ಮಾಡಿದ ಮಟ್ಟದಲ್ಲಿ ಹಾಲಿಲ್ಲ. ಮತ್ತೆ ಪ್ರತಿ ದಿವಸ 2 ಸಲ ಹಟ್ಟಿ, ಯಾಕಂದ್ರೆ ಒಂದೊಂದು ಕ್ಲೈಮೇಟ್ ಕೆಲವರು ಹಟ್ಟಿನೇ ತೊಳೆಯಲ್ಲ, ಯಾಕಂದ್ರೆ ಅವ್ರು ಹೊರಗಡೆ ಓಪನ್ ಪ್ಲೇಸ್ ಅಲ್ಲಿ ಬಿಡ್ತಾರೆ. ಇವಾಗ ಹೈನುಗಾರಿಕೆ ಮಾಡಬೇಕಾದ್ರೆ ಮೇವಿನ ಬಗ್ಗೆ ಮತ್ತೆ ಹಸುಗಳ ಕ್ವಾಲಿಟಿ ಬಗ್ಗೆ ತರುವಾಗ ಅದು ಹೇಗಿರ್ತವೆ, ಹೇಗೆ ಅದ್ರದ್ದೆಲ್ಲ ಕ್ಲೀನ್ ಆಗಿ ನೋಡಿಕೊಂಡು, ಮತ್ತೆ ಪ್ರತಿ ದಿವಸ 2 ಸಲ ಹಟ್ಟಿ, ಯಾಕಂದ್ರೆ ಒಂದೊಂದು ಕ್ಲೈಮೇಟ್ ಕೆಲವರು ಹಟ್ಟಿನೇ ತೊಳೆಯಲ್ಲ, ಯಾಕಂದ್ರೆ ಅವ್ರು ಹೊರಗಡೆ ಓಪನ್ ಪ್ಲೇಸ್ ಅಲ್ಲಿ ಬಿಡ್ತಾರೆ. ಅದು ಬಹಳ ಗುಣಮಟ್ಟದ ಒಂದು ಕ್ರಮ ಆಗಿರುತ್ತೆ. ನಮ್ಮ ಥರ ನಮಗಿಲ್ಲಿ ಬಿಡ್ಲಿಕ್ಕೆ ಜಾಗ ಎಲ್ಲ ಕಟ್ಟಾಕೊಂಡಿದ್ದೀವಿ. ಆ್ಯಕ್ಚುಲಿ ಹಸುಗಳು ಆದಷ್ಟು ಹೊರಗಡೆ ಫ್ರೀಡಮ್ ಆಗಿ ಓಡಾಡ್ಕೊಂಡಿದ್ರೆ ಅವು ಹೆಲ್ದಿ ಆಗಿರ್ತವೆ, ಹಾಲಿನ ಗುಣಮಟ್ಟವು ಚೆನ್ನಾಗಿರುತ್ತೆ, ಹಾಲು ಜಾಸ್ತಿ ಬರುತ್ತೆ, ಆವಾಗ ನಮ್ಗೆ ಕೆಲಸನೂ ಕಮ್ಮಿ ಆಗುತ್ತೆ. ಒಳಗಡೆನೆ ಕಟ್ಕೊಂಡಿದ್ರೆ ಅವು ಇಲ್ಲೇ ಸಗಣಿ ಆಗ್ತವೆ, ಅಲ್ಲೇ ಮಲಗ್ತವೆ, ಅದನ್ನ ಕ್ಲೀನ್ ಮಾಡ್ತಾ ಇರ್ಕೊಳ್ಳೋದೇ ಕೆಲಸ. ಹೊರಗಡೆ ಇದ್ದಾಗ ಎಲ್ಲೋ ಸಗಣಿ ಆಗ್ತವೆ, ಎಲ್ಲೋ ಬಂದು ಮಲಗ್ತವೆ, ಮೈ ಶುದ್ಧವಾಗಿರುತ್ತೆ. ನಾವು ಮಿಲ್ಕಿಂಗ್ ಟೈಮಲ್ಲಿ ಮಾತ್ರ ಅವನ್ನ ಕಟ್ಟಾಕೊಳ್ಳೋದು, ಮಿಕ್ಕಿ ಟೈಮ್ ಬಿಟ್ಟು ಬಿಡ್ಬೇಕು. ಆವಾಗ ನೀವು ಒಂದು 10 ಹಸುಗಳು ಕಟ್ಟಿದ್ರೆ 1 ಎಕರೆ ಜಾಗ ಅವಕ್ಕೆ ಓಡಾಡಕ್ಕಂತಾನೆ ಫ್ರೀಯಾಗಿ ಇರುವಂಥ ಜಾಗ ಇದ್ರೆ ಬಿಟ್ಬಿಟ್ರೆ ನಿಮ್ಮ ಕೆಲಸ ಸುಲಭ ಆಗುತ್ತೆ, ಆರಾಮಾಗಿರ್ತವೆ. ಈ ರೀತಿ ಚಿಕ್ಕ ಪುಟ್ಟದ್ದು, ಯಾಕಂದ್ರೆ ಇದಕ್ಕೆ ಹೈನುಗಾರಿಕೆ ಅಂದರೆ ಜಾಗ ಜಾಸ್ತಿ ಬೇಕು. ಹಸುಗಳು ಬೆಳೆಸ್ಲಿಕ್ಕೆ ಬೇಕು, ಓಡಾಡ್ಲಿಕ್ಕೆ ಜಾಗ ಬೇಕು, ಈ ಒಂದು ಸ್ಲರಿ ನೀರಿದೆ ಅದು ಹೋಗ್ಲಿಕ್ಕೆ ಜಾಗ ಬೇಕು. ಅಕ್ಕಪಕ್ಕದಲ್ಲಿ ಮನೆ ಇದ್ರೆ ಅವರೆಲ್ಲ ಸ್ಮೆಲ್ ಬರುತ್ತೆ ಅಂತೇಳಿ ಕಂಪ್ಲೇಂಟ್ ಮಾಡ್ತಾರೆ. ಅದನ್ನೆಲ್ಲ ನೀವು ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಮಾಡಿದ ನಂತರ ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಅಂದ್ರೆ ಇದನ್ನೆಲ್ಲ ನಾವು ಡೆಮಾಲಿಷ್ ಮಾಡ್ಲಿಕ್ಕೆ ಆಗಲ್ಲ. ಸಗಣಿ ಇರುತ್ತೆ, ಆ ಸಗಣಿಯನ್ನು ಸರಿಯಾಗಿ ನಿರ್ವಹಣೆ ಮಾಡ್ಲಿಕ್ಕೆ ಒಂದು ಗೊಬ್ಬರ ಗುಂಡಿ ಇರಬೇಕು. ಅದು ಅಷ್ಟೇ, ಪಕ್ಕದ ಮನೆಗೆ ತಾಗಿದ್ಬಿಟ್ರೆ ಅವ್ರಿಗೆ ಕಂಪ್ಲೇಂಟ್, ವಾಸನೆ ಬರುತ್ತೆ ಮಾತ್ರ ಕಂಪ್ಲೇಂಟ್ ಮಾಡ್ತಾರೆ. ಅದರಿಂದ ವಿಶಾಲವಾದ ಜಾಗ ಇರಬೇಕು. ಅದನ್ನೆಲ್ಲ ಸರಿಯಾಗಿ ನಾವು ನಿರ್ವಹಣೆ ಮಾಡಲಿಕ್ಕೆ ಪ್ರತಿಯೊಂದು ಕ್ರಮಬದ್ಧವಾದಂಥ ಕೆಲಸಗಳನ್ನು ನಾವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಮತ್ತು ಲೇಬರ್ ಇಲ್ಲದೆ ಇರುವಾಗ ನಾವು ಒಳಗಡೆನೆ ಸಹ, ಈಗ ನಾನು ಬಾಲ ಕೊಟ್ಕೊಂಡು ಮಾಡಿದ್ದೀನಿ ಇಲ್ಲಿ, ಆ ಸಮಯದಲ್ಲಿ ಸಗಣಿಯನ್ನು ಹಾಕ್ಲಿಕ್ಕೆ ಗಾಡಿಗಳನ್ನ ನಾವು ಒಂದೊಂದೇ ಬುಟ್ಟಿ ನಾವು ಗೊಬ್ಬರವನ್ನು ತೆಗೆದು ಹಾಕೊಳ್ಳೋದು ಮಾಡೋದು ಎಲ್ಲ ಆಗೋದಿಲ್ಲ. ಆವಾಗ ಗಾಡಿ ಮೂಲಕ ತಗೊಂಡೋಗಿ ಎಳ್ಕೊಂಡು ತೆಗೆದು ಹಾಕೋದು ಸ್ವಲ್ಪ ಈಸಿ ಆಗುತ್ತೆ. ಮತ್ತೆ ದಿವಸದಲ್ಲಿ 3 ಸಲ ನಾವು ಒಂದು ಗಾಡಿ ಫುಲ್ ಆಗುತ್ತೆ ಸಗಣಿ, 3 ಸಲ ತಗೊಂಡು ಹಾಕ್ತೀವಿ. ಅದೇ ಬುಟ್ಟಿಲಿ ಹಾಕೋದಾದ್ರೆ ಪ್ರತಿ ಸಲ ಹೋಗ್ತಾನೆ ಬರಬೇಕು. ಇದಕ್ಕೆ ನಮ್ಮ ಟೈಮು ಹೋಗುತ್ತೆ, ದೈಹಿಕ ಪರಿಶ್ರಮ ಜಾಸ್ತಿ ಆಗುತ್ತೆ, ನಾವು ಸಫರ್ ಆಗ್ತೀವಿ. ಹೀಗಿತ್ತು ಸಣ್ಣ ಪುಟ್ಟದ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಈ ಕೆಲಸ ವೈಖರಿಯಲ್ಲಿ ನಾವು ಚೇಂಜ್ ಮಾಡ್ಕೊತ ಹೋದ್ರೆ ಅವು ಕೆಲಸ ಮಾಡೋದು ಈಸಿ ಆಗುತ್ತೆ. ಹಸುಗಳು ಆರಾಮಾಗಿರ್ತವೆ, ಹಸುಗಳಿಗೆ ಬೇಕಾದಷ್ಟು ಮೇವು ಕತ್ತರಿಸಲಿಕ್ಕೆ ಮಾಡಲಿಕ್ಕೆ ಮತ್ತು ನಮಗೆ ಜಾಗ ಹೊರಗಡೆ ಓಡಾಡಲಿಕ್ಕೆ ಟೈಮ್ ಸಿಗ್ತದೆ. ಇದರಲ್ಲಿ ಟೈಮನ್ನು ನಾವು ಎಷ್ಟು ಸೇವ್ ಮಾಡ್ಕೊಳ್ತೀವೋ ಅಷ್ಟೇ ಜಾಸ್ತಿ ಕೆಲಸ ಮಾಡ್ತೀವಿ. ಮತ್ತು ಹಸಿರು ಮೇವನ್ನೆಲ್ಲ ಚಾಪರಲ್ಲಿ ಕಟ್ ಮಾಡಿ ಕೊಡೋದ್ರಿಂದ ಅವಕ್ಕೆ ತಿನ್ಲಿಕ್ಕೆ ಈಸಿ ಆಗುತ್ತೆ. ಆ ರೀತಿ ಸಿಸ್ಟಮ್ಗಳನ್ನು ಮಾಡ್ಕೋಬೇಕು. ಮತ್ತು ಹಸುಗಳ ಕೊಟ್ಟಿಗೆ ತೊಳಿಲಿಕ್ಕೆ ಮಾಮೂಲಿ ಮೋಟ್ರ್ ಆನ್ ಮಾಡೋದಕ್ಕಿಂತ ಪ್ರೆಷರ್ ಪಂಪ್ ಯೂಸ್ ಮಾಡ್ಬೋದು. ಅದು ನೀರಿನ ಸದ್ಬಳಕೆ ಆಗುತ್ತೆ, ನೀರು ತುಂಬ ಕಡಿಮೆ ಸಾಕಾಗುತ್ತೆ. ಮತ್ತು ಆ ಫೋರ್ಸ್ ಜಾಸ್ತಿ ಇರೋದ್ರಿಂದ ನಿಮ್ಗೇನು ಗಲೀಜಿದೆ ಕಂಪ್ಲೀಟ್ ಹೊರಟೋಗುತ್ತೆ. ಇದೆಲ್ಲ ಸಣ್ಣ ಪುಟ್ಟದ ಒಂದು ನೀವು ಎಲ್ಲವನ್ನು ನೀವು ನಿಮ್ಮ ಕೆಲಸದಲ್ಲಿ ಅನ್ವಯಿಸಿಕೊಂಡ್ರೆ ಆವಾಗ ನಿಮ್ಮ ಕೆಲಸನೂ ಈಸಿ ಆಗುತ್ತೆ, ನಿರ್ವಹಣೆಯು ಕ್ಲೀನಾಗಿ ನಡೀತದೆ. ಇದಿಷ್ಟನ್ನು ನೀವು ಪಾಲಿಸ್ಕೊಂಡು ಹೋದರೆ ಹೈನುಗಾರಿಕೆಯನ್ನು ನೀಟಾಗಿ ಮಾಡ್ಲಿಕ್ಕೆ ಆಗುತ್ತೆ ಅಂತ ನನ್ನ ಸಲಹೆ.